ಇಂಗ್ಲಿಷಲ್ಲ ಇಂಗ್ಲಿಷಲ್ಲ ಪಾಂಡುರಂಗ ಗುಡ್ ಮಾರ್ನಿಂಗ್ ಕಣ್ರಿ ಬಾಯ್. ಅಭಿ ವಾಟ್ ಆರ್ ಯು ಟಾಕಿಂಗ್ ನಾನ್ ಸೆನ್ಸ್? ನಾನಿವತ್ತು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಗಿವ್ ಮಿ 3000 ಅಂತ ನೆನ್ನೆನೆ ಕೇಳಿದ್ದೆ. ನೀವು ವಾರಕ್ಕೆ 3-3 ಸಾವಿರ ಬೇಕು ಅಂತ ಕೇಳ್ತಾ ಇರ್ತೀರಾ. ನೀವು ಕೇಳಿದಾಗೆಲ್ಲ ಎತ್ತಿ ಕೊಡೋದಕ್ಕೆ ನಮ್ಮ ಹತ್ರ ದುಡ್ಡು ಇರ್ಬೇಕಲ್ಲ. ಅಭಿ ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಮನೇಲಿ ಹೆಣ್ಮಕ್ಳು ಅಂತ ಇದಾರೆ ಅಂದ್ಮೇಲೆ ಪಲಂಕಾರಕ್ಕೆಲ್ಲ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ. ಆ ಖರ್ಚನ್ನ ನಿಮ್ ಕೇಳಿ ಭರ್ಸಕ್ ಆಗ್ಲಿಲ್ಲ ಅಂದ್ರೆ ನೀವ್ ಎಂತ ಹಸ್ಬೆಂಡ್ ರೀ? ಅಣ್ಣಯ್ಯ, ಜೀವನದಲ್ಲಿ ಒಂದೇ ಒಂದ್ಸಲ ಕೂಡ ಬ್ಯೂಟಿ ಪಾರ್ಲರ್ಗೆ ಹೋಗಿಲ್ಲ, ನನ್ನನ್ನು ಒಂದೇ ಒಂದ್ಸಲ ಕಳಿಸ್ಕೊಡಣ್ಣಯ್ಯ. ಮಗನೇ, ನನಗೂ ಬಣ್ಣ ಮೆತ್ಕೋಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಕಣ. ಬರೀ 3000 ಅಷ್ಟೇ, ಕಳಿಸ್ಕೊಡು. ಬರ್ತೀನಿ. ಏನು ಯಜಮಾನ್ರೆ, ಹೆಣ್ಮಗು ಅಂತ ಈ ಮನೆಯಲ್ಲಿ ನಾನು ಒಬ್ಳಿದೀನಿ, ನನ್ನ ಬ್ಯೂಟಿ ಪಾರ್ಲರ್ಗೆ ಕಳ್ಸ್ಕೊಡಿ. ನೋಡ್ರೇನ್ರಿ ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅನ್ನೋ ತರ ಇವರು ಕೂಡ ನನ್ನ ಹತ್ರ ದುಡ್ಡು ಕೇಳ್ತಾ ಇದಾರೆ. ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ಸಂಪಾದನೆ ಮಾಡ್ಕೊಂಡ್ ಬರ್ಲಿ? ತಪ್ಪೇನು, ಎಲ್ಲರಿಗೂ ಕಳ್ಸ್ಕೊಡಿ. ರೇ, ನಿಮ್ಮ ಮೇಲೆ ನಾನು 3-3 ಸಾವಿರ ರೂಪಾಯಿ ಬಂಡವಾಳ ಸುರಿಯೋದಲ್ರಿ. ಇವರೆಲ್ಲರಿಗೂ ನಾನು 3-3 ಸಾವಿರ ರೂಪಾಯಿ ಬಂಡವಾಳ ಸುರಿಲ್ಲ. ಒಂದು ಕೆಲಸ ಮಾಡ್ರಿ, ಜೀವನದಲ್ಲಿ ಮೊದಲು ನೀವು ಬದಲಾಗ್ಬಿಡಿ. ಇವ್ರೆಲ್ಲರೂ ನಾನು ತದನಂತರ ಬದಲಾಯಿಸ್ತೀನಿ. ಈಗೇನು ನನಗ್ ಮನಿ ಕೊಡ್ತಿರೋ ಇಲ್ವಾ? ಕೊಡಕ್ ಆಗಲ್ಲ ಅಂತ ಹೇಳಿದ್ನಲ್ಲ. ಮೈ ಗಾಡ್, ನನ್ನನ್ನ ನಿಮ್ ವೈಫ್ ಅನ್ನೋದನ್ನ ಮರ್ತು ಇವ್ರು ಎಲ್ಲರ ಮುಂದೆ ಸಿಕ್ಕಾಪಟ್ಟೆ ಇನ್ಸಲ್ಟ್ ಮಾಡಿದಿರಾ. ನೋಡ್ತಾ ಇರಿ, ಇನ್ನು 1 ವೀಕಲ್ಲಿ ನಾನು ಹೇಗ್ ಬದಲಾಗ್ತೀನಿ ಅಂತ. ನೋಡಿ ಜಾತಿ ಚಂಪಲ್ತೀನಿ ಅವ್ರೆ, ಅಲ್ಲ ನಾನು ಹಿಂಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಜೀವನದಲ್ಲಿ ಬಾಯಿ ಮತ್ತೆ ಹೇಳೋದು ಸುಲಭ ಕಣ್ರಿ, ಬದಲಾಗ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಹೌದಾ? ನೋಡ್ತಾ ಇರಿ, ನಾನ್ ಬದಲಾಗೋದನ್ನ ನೋಡಿ ನೀವ್ ಎಲ್ರು ಆಶ್ಚರ್ಯದಿಂದ ಸತ್ತೋಗ್ಬಿಡ್ಬೇಕು. ಅಲ್ಲಮ್ಮ, ನಿಮ್ಮ ಮಹಿಳಾ ಸಂಘದಲ್ಲಿ ಅಷ್ಟೊಂದು ಮಹಿಳಾ ಮನೆಗಳಿದ್ದಿಲ್ಲಲ್ಲ, ನನ್ನ ಸೊಸೆಗೆ ಸ್ವಲ್ಪ ಬುದ್ಧಿ ಹೇಳಿ ಅವಳನ್ನ ಬದಲಾಯಿಸಬಾರ್ದ? ಅವಳು ಹೆಣ್ಣು ಅನ್ನಿಸ್ಕೊಳ್ಳೋದು ಯಾವಾಗ? ನನ್ನ ಮಗನ ಕೈಗೆ ಅನ್ನಿಸ್ಕೊಳ್ಳೋದು ಯಾವಾಗ? ಅಯ್ಯೋ, ನಾವ್ ಹೇಳೋಷ್ಟು ಹೇಳ್ತೀವಿ, ಚೇಂಜ್ ಆಗ್ತೀನಿ ಅಂತ ಹೇಳ್ತಾರೆ, ಚೇಂಜ್ ಆಗಲ್ಲ. ಚೇಂಜ್ ಕೊಟ್ಟು ನೋಡಿ, ಚೇಂಜ್ ಆದ್ರೂ ಆಗ್ಬೋದು. ಸುಮ್ನೆ ನಿಂತ್ಕೊಳ್ಳೋ ಸಂಕಳ. ನಾವು ಹೇಳಿದ್ವಿ ಅವ್ರಿಗೆ ಬದಲಾಗ್ತೀನಿ ಅಂತ ಹೇಳಿದ್ರು, ನೆನ್ನೆನೂ ಹೇಳಿದ್ವಿ ಮನ್ಸ್ ಮಾಡ್ತೀನಿ ಅಂತಂದ್ರು, ಆದ್ರೆ ಮನ್ಸೇ ಮಾಡಿಲ್ಲ. ಅವಳು ಮನಸ್ಸು ಮಾಡೋಷ್ಟರಲ್ಲಿ ನಾವು ಈ ಜೀವನೇ ಬಿಟ್ಟು ಹೋಗಿರ್ತೀವೋ ಏನೋ. ನನ್ ಬ್ಯಾಗ್ ನ ತಗೊಂಡ್ ಹೋಗಿ ನನ್ ರೂಮಲ್ಲಿ ಭದ್ರವಾಗಿಡಿ. ಜಾಜಿಯವರೇ, ಬ್ಯಾಗ್ ತುಂಬಾ ತಿಂಡಿ ಐಟಮ್ಸ್ ಇಲ್ದೇ ಇರುತ್ತೇನಾ? ಡೋಂಟ್ ಟಾಕ್ ರಮೇಶ್, ಹೇಳ್ದಷ್ಟು ಮಾಡ್ರು. ಈ ಬ್ಯಾಗ್ ನ ತಗೊಂಡ್ ಹೋಗಿ ನನ್ ರೂಮಲ್ಲಿ ಭದ್ರವಾಗಿಡಿ. ಯಾವ್ದೇ ಕಾರಣಕ್ಕೂ ಇದನ್ನ ಓಪನ್ ಮಾಡ್ಬೇಡಿ. ಅಂಡರ್ಸ್ಟ್ಯಾಂಡ್? ಯು ಬೆಟರ್ ಅಂಡರ್ಸ್ಟ್ಯಾಂಡ್. ಜಾಜಿಯವರೇ, ಸುಮ್ನೆ ರೂಮಲ್ಲಿ ಇಡಕ್ಕಾಗುತ್ತಾ? ಮೊದ್ಲು ಇಟ್ಟು ಬಂದ್ರು, ಆಮೇಲೆ ಮನಿ ಕೊಡ್ತೀನಿ. ಓಹೋ, ಪದ್ಮಜನ್ ಅನುಷಾ, ಏನ್ ಸಮಾಚಾರ? ಜಾಜಿ ಅವರೇ, ನೀವು ಬದಲಾಗ್ಬೇಕು ಅನ್ನೋ ಡಿಸ್ಕಷನ್ ನಡೀತಾ ಇದೆ. ಹೌದು ಜಾಜಿ ಅವರೇ, ಬರೀ ಬಾಯಿ ಮಾತಲ್ಲ, ನೀವು ಬದಲಾಗ್ಲೇಬೇಕು. ಓಕೆ ಓಕೆ ಓಕೆ, ಮಹಾಜನಗಳ ಒತ್ತಾಯದ ಮೇರೆಗೆ ನಾನು ಬದಲಾಗ್ತೀನಿ. ಆಶ್ವಾಸನೆ ಕೊಡದೆ ಆಗೋಯ್ತಲ್ಲ, ಯಾವಾಗಮ್ಮ ಬದಲಾಗ್ತೀಯಾ? ಬ್ರೇಕ್ಗೆ ಬಾತ್. ಜಾಜಿಯಕ್ಕೆ ರೂಮ್ ಸೇರ್ಕೊಂಡು ಎಷ್ಟೊತ್ತಾಯ್ತು, ಇನ್ನೂ ಬಾಗ್ಲೇ ತೆಗ್ದಿಲ್ಲ. ಅಯ್ಯೋ, ಹೋಗ್ಲಿ ಬಿಡೆ, ಹೋಗೋರ್ನ ಉಳಿಸ್ಕೊಳಕ್ ಆಗಲ್ಲ, ಇರೋರ್ನ ಕಳಿಸ್ಕೊಡಕ್ ಆಗಲ್ಲ. ಯಾಕೆ ಹೀಗ್ ಮಾತಾಡ್ತಿದ್ಯಾ? ಮತ್ತಿನೇನೆ, ಅವ್ರಾಗವ್ರೆ ಕೋಪ ಮಾಡ್ಕೊಂಡು ರೂಮ್ ಹೋಗಿ ಬಾಗ್ಲಾಕೊಂಡ್ರೆ ಯಾರೇನ್ ಮಾಡಕ್ಕಾಗತ್ತೆ? ಯಾಕೆ ಎಲ್ರು ಗಾಬರಿ ಆದಂಗಿದ್ರಿ? ಜಾಜಿ ಅವರು ರೂಮ್ ಬಾಗ್ಲ ಹಾಕೊಂಡ್ಬಿಟ್ಟಿದ್ದಾರೆ, ಎಷ್ಟೊತ್ತಾದ್ರೂ ಬಾಗ್ಲೇ ತೆಗಿತಾ ಇಲ್ಲ. ನಿಮ್ಮೇಲ್ ಕೋಪಕ್ಕೆ ಏನ್ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು? ಮಗನೇ, ಇಲ್ಲೋಳು ಒಬ್ಬಳೇ ಸೊಸೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮನ ಮಂದಿಗೆಲ್ಲ ಒಳಗ್ ಹಾಕ್ಬಿಡ್ತಾಳೆ ಕಣೋ. ಗಾಬರಿ ಆಗ್ಬಿಡಿ, ನೀವ್ ಯಾರು ಗಾಬರಿ ಆಗ್ಬಿಡಿ, ನಾನು ನೋಡ್ತೀನಿ. ರೇ ಜಾತ್ ಜಂಬಲ್ದಿನಿ ಬ್ರೆ, ಅದು ನೋಡಿ, ನೀವು ಈ ಮನೆಯ ಮುದ್ದಿನ ಮೆಚ್ಚಿನ ಸೊಸೆ ಕಣ್ರಿ. ಅಲ್ಲ, ನೀವು ಏಕಾಏಕಿ ರೂಮ್ ಸೇರ್ಕೊಂಡು ಬಾಗ್ಲ ಹಾಕೊಂಡ್ಬಿಟ್ರೆ ಮನೆ ಮಂದಿಗೆಲ್ಲ ಗಾಬರಿ ಆಗಲ್ವೇನ್ರಿ? ಬಾಗಿಲು ತೆಗಿರಿ ರೇ. ನೋಡಿ, ನಾನು ನಿಮ್ಮ ನೆಚ್ಚಿನ ಪಾಂಡ್ರಂಗ ಗಂಟೆಗಳಲ್ಲಿ ಮಾತಾಡ್ತಾ ಇದ್ದೀನಿ, ಬಾಗಿಲು ತೆಗಿರಿ. ಶೂನ್ಯ ತೆಗಿತಾನೆ ಇಲ್ವಾಪ? ನೋಡಿ, ನೀವು ಬಾಗಿಲು ತೆಗೆದೇ ಹೋದ್ರೆ ನಾನು ಬಾಗಿಲು ಹೊಡ್ಕೊಂಡು ಒಳಗಡೆ ಬರ್ಬೇಕಾಗತ್ತೆ. ತೆಗಿತೀರಾ ಇಲ್ವಾ? ಮಾಡ್ತೀನಿ. ಶೂನ್ಯ ಇಲ್ಲಪ್ಪ, ನಮ್ಮ ಮೆಂಡ್ರೆ ಕಾಣಿಸ್ತಾ ಇಲ್ಲ. ದನಿ ದನಿ, ಯಾವ್ದಿದು ಹೊಸ ದನಿ? ಯಾರಮ್ಮ ನೀನು? ನಮ್ಮ ಬೆಡ್ರೂಮ್ ಒಳಗಡೆ ಹಿಂಗ್ ಬಂದೆ? ಮೂದೇವಿ, ನಾನ್ ಯಾರಂತ ಗೊತ್ತಾಗ್ಲಿಲ್ವಾ? ನಾನು ನಿನ್ನ ಹೆಂಡ್ರು ಜಾಜಿ ಜಂಬಲ್ ದಿನ್ನಿ. ಅಯ್ಯೋ ಶೂನ್ಯ, ವಾಗ್ ಗತೆಗೆ. ಏನ್ರಿ ಇದು ನಿಮ್ಮ ಫ್ಯಾನ್ಸಿ ಡ್ರೆಸ್ಸು? ತಗಿ, ಇದು ಫ್ಯಾನ್ಸಿ ಡ್ರೆಸ್ ಅಲ್ಲ, ಇನ್ಮೇಲೆ ನಾನು ಹಿಂಗೆಯ. ಅಯ್ಯೋ ಶೂನ್ಯ, ವೇಷಭೂಷಣ ಜೊತೆಗೆ ಭಾಷೆನೂ ಬದಲಾಗ್ಬಿಟ್ಟಿದೆಯಲ್ಲಪ್ಪ. ಒತ್ತರನೇ ಅದು ಬದಲಾಗು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಬದಲಾಗಿವ್ನಿ. ಹೆಂಗ್ ಕಾಣ್ತಾ ಇದೀನಿ? ಸಂದ ಕಾಣ್ತಾ ಇದೀನ ನನ್ ರಾಜ? ಬೀಜ. ರೇ, ನಿಮ್ಮ ಭಾಷೆ ಹಳ್ಳಿ ಜನರನ್ನು ಕೂಡ ನಾಚಿಸುವಂತಿದೆ ಕಣ್ರಿ. ಇನ್ನು ನಾನು ಎಷ್ಟ್ ದಿನ ಅಂತ ನಿನಗ್ ಸತಾಯಿಸ್ಲಿ, ಅದಕ್ಕೆ ಬದಲಾಗ್ಬಿಟ್ಟೆ. ನಮಸ್ಕಾರ
ನಮಸ್ಕಾರ ಎಲ್ರು ಸಂದಾಕದಿರೇ ಜಾಜಿಕ ಏನಿತ್ತು ನಿಮ್ಮ ಅವತಾರ? ಹೂ ತಂಗೆವಾ ಇನ್ಮೇಲೆ ನಾನು ಹಿಂಗೆ ಕಸಪಕ್ಕಿ ತಗೊಂಬಾ ಕಸ ಗುಡಿಸ್ತೀನಿ. ನೀವು ಕಸ ಗುಡಿಸ್ತೀರಾ? ಮನೆ ಅಂದ್ಮೇಲೆ ಎಲ್ಲಾ ಕೆಲ್ಸನೂ ಒಬ್ರೇ ಮಾಡಕ್ಕಾಯ್ತದೆ. ಒಂದ್ ಕೆಲ್ಸ ಮಾಡೋಣ, ಇನ್ಮೇಲೆ ಅರ್ಗೆ ಕೆಲ್ಸ ನೀವ್ ಮಾಡು, ಕಸ ಗುಡಿಸಿದುವೆ ಮುಸೆ ತಿಕ್ಕದುವೆ ನಾನು ಮಾಡ್ತೀನಿ. ಮಹಿಳಾ ಸಂಘದ ಮೆಂಬರ್ಸ್ ಚೀಲ ತಗ್ಲಾಕಂಡ್ ಕಂಡಾರ್ ಮನೆಗ್ ಬಂದಿರಲ್ಲ, ಕ್ಯಾಮೆಗಿಮೆ ಏನಿಲ್ವೇ? ಯಾಕೆ ಜಾಜಿ ಅವ್ರೆ ಈ ತರ ಮಾತಾಡ್ತಾ ಇದ್ದೀರಾ? ಏನ್ ಜಾಜಿ ಅವ್ರೆ ನಿಮ್ಗೇನಾದ್ರು ಉಚ್ಚಿಗೆ ಸಿಡ್ದಿದೀಯಾ? ಪದ್ಮಜ ಇನ್ನೊಂದಪ್ಪ ಹಿಂಗೆಲ್ಲ ಮಾತಾಡಿದ್ರೆ ಮಂಕಿ ತಗೊಂಡ್ ಮಕ್ಕೆ ಹೊಡ್ಬಿಡ್ತೀನಿ. ಹೋಯ್ತಾರೆ ನೀವಿಬ್ರು. ನೀವು 3 ಜನ ಮಾಡೋದಕ್ ಬೇರೆ ಏನು ಗೇಮ್ ಇಲ್ವೇ? ಗೇಮ್ ಇಲ್ಲ ಅಂದ್ರೆ ಹುಡ್ಕೊಂಡ್ ಮಾಡ್ಬೇಕು. ಒಂದಿನ ಕಸ ಗುಡಿಸ್ಲಿಲ್ಲ ಅಂದ್ರೆ ಎಷ್ಟ್ ಕಸ ಬಿಡ್ತೈತಪ್ಪ. ಕಸ ಗುಡಿಸ್ತೀನಿ. ಅಲ್ಲ ಮಾತ್ರ ಶ್ರೀರಂಗಮ್ಮ, ನೀ ನಿನ್ನ ಮುದ್ದಿನ ಸೊಸೆ ಏನು ನಿಜವಾಗ್ಲೂ ಬದಲಾಗಿದ್ದಾಳೋ ಅಥವಾ ಯಾವ್ದನ ಹಳ್ಳಿ ದೇವ ಬಂದು ಅಡ್ಗಾಸ್ಕೊಂಡ್ಬಿಟ್ಟಿದೀಯೋ? ಏನು ಅಂತ ನನಗೂ ಗೊತ್ತಾಗ್ತಾ ಇಲ್ಲಪ್ಪ. 1-2 ದಿನ ನೋಡೋಣ. ಹೀಗೆ ಆಡ್ತಾ ಇದ್ರೆ ಹಿಡಿದಿಲ್ಲ ಹುಚ್ಚ ಬಿಡ್ಸೋಣ. ದಣಿ ದಣಿ ಎಲ್ಲಾಗೋಗಿದೆ ಮುದೇವಿ. ಇಲ್ಲೇ ಇದೀನಿ ಹೇಳ್ರಿ. ಇದೇನ ಮನೆ ಯಜಮಾನ ಆಗಿ ಜವಾನ ತರ ಮೆಟ್ಲ ಕೆಳಗ್ ಬಿದ್ಕೊಂಡಿದ್ಯಲ್ಲ, ನಿನ್ ಜನಕ್ಕೆ ನಾಚಿಕೆ ಆಗಲ್ವಾ? ನಡಿ ನನ್ ಜೊತೆಗೆ, ನನ್ ರೂಮಿಗೆ ಕರ್ಕೊಂಡು ಹೋಗಿ ಪಲ್ಲಂಗಿದ್ಮೇಲೆ ಮಲಗಿಸ್ತೀನಿ. ನಡಿ. ನೀನು ಇರ್ಬೇಕಾದ ಜಾಗ ಇದೆ, ತಿಳಿತಾ ಮುದೇವಿ. ತಗೋ ಸುರ್ಕೋ. ಇದೇನು ಕನಸು ನನಸು ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಏ ಮುದೇವಿ, ನೀನ್ ಸುರ್ಕೋತೈತ ನಾನೇ ಸುರಿಲ. ನಮ್ಮ ಜೀವನದಲ್ಲಿ ಇಂಥ ಒಂದು ರಾತ್ರಿ ಬರುತ್ತೆ ಅಂತ ನಾವು ಅಂದುಕೊಂಡಿರಲಿಲ್ಲ ಕಣ್ರಿ. ಯಾಕೆ ಇಷ್ಟೊತ್ತಲ್ಲಿ ಈಗ ಕುಕ್ಕೋತಾ ಇದೀಯಾ? ಜಾಜಿ ಅಕ್ಕ ಯಜಮಾನ್ರ ರೂಮ್ ಕರ್ಕೊಂಡು ಹೋದ್ರು. ಅವ್ರ ಕೈಯಲ್ಲಿ ಹಾಲಿನ ಲೋಟ ಬೇರೆ ಇತ್ತು. ಹೌದಾ? ಏನ್ ಹೌದೇ ಬಾಯ್ ಬಿಡ್ತಾ ಇದ್ದೀರಾ? ಅವಳು ಗಂಡನ್ನ ಅವಳು ರೂಮಿಗೆ ಕರ್ಕೊಂಡು ಹೋದ್ರೆ ನಿನಗ್ಯಾಕೆ ಹೊಟ್ಟೆ ಉಳಿ? ನಿನಗೂ ಹಾಲು ಬೇಕು ಅಂತ ಹೇಳು, 1 ಲೋಟ ತಂದು ಕೊಡ್ತೀನಿ. ಏನು ಬೇಕಾಗಿಲ್ಲ, ನಾನೇ ಕುಡ್ಕೋತೀನಿ. ಅರೇ ಜಾಜಿ ಚಂಬಲ್ತೀನಿ ಅವ್ರೆ, ಬನ್ನಿ ಕೂತ್ಕೊಳ್ಳಿ. ಇದೇಲ್ಲ ಮುದೇವಿ ನನ್ನ ಬನ್ನಿ ಕೂತ್ಕೊಳ್ಳಿ ಅಂತೆಲ್ಲ ಮಾತಾಡ್ಸ್ತ್ಯಾ? ಜಾಜಿ ಕೂತ್ಕೋ ಅಂದ್ರೆ ನಿನ್ನ ನಾಲ್ಗೆ ಸೇದಾಗ್ತದ? ಜಾಜಿ ಕೂತ್ಕೋ. ಜಾಜಿ ಚಂಬಲ್ತೀನಿ ಇವ್ರೆ, ಅದು ಬೆಳಗಿನ ಜಾವದವರೆಗೂ ನಾವಿಬ್ರು ನಿದ್ದೆ ಮಾಡದೆ ಬೇಡ ಕಣ್ರಿ. ಅದು ಇದು ಇದು ಅದು ಹಂಗೆ ಹಿಂಗೆ ಸುಮ್ಮನೆ ಹಿಂಗೆ ಏನೋ ನಾವು ಮಾತಾಡ್ತಾ ಹಂಗಂಗೆ ಕಾಲ ಕಳೆದ್ ಬಿಡು. ಇಲ್ಲದೋಣಿ ಒತ್ತಾರೆಯಿಂದ ಕೆಲಸ ಮಾಡಿ ಮಾಡಿ ಬಾನೇ ಸುಸ್ತಾಗ್ಬಿಟ್ಟೈತೆ. ಇನ್ಮೇಲಿಂದ ಈ ಜಾಗ ನಿಂದೆಯ. ನೀನ್ ಮಲ್ಕತಿಲ್ಲ ಮೆಟ್ಲ ಕೆಳಗಡೆ, ಅದು ನನ್ ಜಾಗ. ಬಿಡಿ, ಅಲ್ಲಿ ನಿದ್ದೆ ಬರಕಿಲ್ಲ, ನೀವು ಇಲ್ಲೇ ಮಲ್ಕೊಳ್ಳಿ, ಪರವಾಗಿಲ್ಲ, ಬನ್ನಿ ಬಾ ಬಾ. ಇಷ್ಟು ವರ್ಷ ನಾನ್ ನಿನ್ಗೆ ಕಷ್ಟ ಕೊಟ್ಬಿಟ್ಟಿನಿ, ಅದಕ್ಕೆ 1 ವಾರ ವೃತ ಮಾಡ್ತೀನಿ. ಆ ವೃತ ಮಾಡಾದ್ಮೇಲೆ ನಾನು ಇಲ್ಲೇ ಬಂದು ಮಲ್ಕತೀನಿ. ಅಲ್ಲ ಆವಾಗ ನಾನು ಇಲ್ಲೇ ಮಲಗಿರ್ತೀನಲ್ಲ? ಏ ಮುದಿವಿ ಏನ್ ಮಾತಾಡಿಯಾ? ನಾನು ಇಲ್ಲಿಗೆ ಮಲ್ಗಿದ್ಮೇಲೆ ನೀನು ಇಲ್ಲೇ ತಾನೆ ಮಲ್ಗೋದು. ಸರಿ ಬರ್ಲಾ? ಕಾಲು ಮುಟ್ಲೇ ಇಲ್ಲ. ಪತ್ತಾರೆ ಸ್ನಾನ ಮಾಡಿ ಮುಟ್ತೀನಿ. ದಣಿ ನಿಮ್ ಕಾಲ ಮುಂದಕ್ಕಿಕ್ಕಿ ನಮಸ್ಕಾರ ಮಾಡ್ತೀನಿ. ಏನ್ರಿ ಇದು ನಮಸ್ಕಾರ ಮಾಡ್ತೀನಿ ಅನ್ಬಿಟ್ಟು ನೆಲ ಮುಟ್ಟು ನಮಸ್ಕಾರ ಮಾಡ್ಬಿಟ್ರೆ? ಏ ಮೈ ತೊಳ್ಕೊಂಡಿಲ್ಲ, ಅದ್ ಹೆಂಗ್ ಮುಟ್ಲಿ? ಹೋಗು ಬಚ್ಚಲ್ ಮನೆಗೆ. ಯಾಕೋ? ಮೈ ತೊಳ್ಕೊಳಕ್ಕೆ. ಮೈಯನ್ನ ತೊಳ್ಕೊಳಕ್ ರೆಡಿ ಆದ್ರೆ ಬೆಂತಿಕ್ಕೋರು ಯಾರು? ನಾನು ನಿನ್ ನೆಂಡ್ರು ಸತ್ತೋಗಿದ್ದೀನಾ? ನಡಿ ನಾನೇ ಉಸ್ತೀನಿ. ನೀನಾಕೆ ಮೈ ಅಂತ ಅಳ್ತಾ ಇದೀಯಾ? ನಮ್ಮ ಯಜಮಾನ್ರು ಬೆಂತಿಕ್ಕಂತ ಹೋದ್ರು. ಗಂಡ ಹೆಂಡತಿ ಏನ್ ಬೇಕಾದ್ರೂ ಮಾಡ್ಕೋತಾಳೆ. ಸಂತೋಷ ಪಡೋದ್ ಬಿಟ್ಟು ಉಳ್ದು ಬಿಡ್ತೀಯಲ್ಲ, ಬಾ ಒಳಗೆ. ಏನಾಯ್ತಮ್ಮ? ಮತ್ತೆ ನಿಮ್ ಹತ್ರ ಹೇಳ್ಕೊಳಕ್ಕೆ ಫೋನ್ ನಾಚಿಕೆ ಆಯ್ತೈತೆ. ಎಷ್ಟು ದಿನದ ಮೇಲೆ ನೀನ್ ನಾಚ್ಕೊಂಡೆಲ್ಲ, ನನಗಷ್ಟೇ ಸಾಕು ಬಿಡ. ಅತ್ತೆ ನಾಚ್ಕೊತಾ ಇರೋದು ಯಾಕೆ ಅಂತ ಕೇಳಿ. ನಾನು ಹೇಗೆ ಕೇಳೋಕ್ಕಾಗುತ್ತೆ? ಏನಾಯ್ತಮ್ಮ? ಮತ್ತೆ ಮತ್ತೆ ನಿಮ್ ಮಗನ ಸ್ನಾನ ಮಾಡ್ಸೋದಕ್ಕೆ ಅಂತ ಬಚ್ಚನ ಮನೆಗೆ ಕರ್ಕೊಂಡೋದ್ನಾ? ಆ ಮುದಿವಿ ಸುಮ್ಕಿರ್ಬಾರ್ದ? ಏನ್ ಮಾಡ್ದ? ನನ್ ಮೈ ಮೇಲೆ ನೀರ್ ಹಚ್ಚಿ ಚಕಗುಲಿ ಕೊಟ್ಬಿಡದ. ಬರ್ತಾ ಬರ್ತಾ ನಿನ್ ಮಗ ತುಂಟ ಆಯ್ತವನೆ. ಬುದ್ಧಿ ಹೇಳು. ಅಲ್ಲ ತುಂಬಿದ್ ಮನ್ಯಾಗೆ ಹಿಂಗೆಲ್ಲ ಮಾಡಿದ್ರೆ ಏನ್ ಚಂದಾಗಿರ್ತೈತೆ?
ನನ್ನ ಮಗ ಸೊಸೆ ಒಂದಾಗ್ತಾ ಇದ್ದಾಳೆ ಅಂದ ಮೇಲೆ ಇಷ್ಟರಲ್ಲೇ ನಾನು ಮೊಮ್ಮಗನ್ನ ನೋಡೋದು ಗ್ಯಾರಂಟಿ. ನೋಡ್ತೀರಾ ಹಕ್ಸ ಹೊಸರಲ್ಲಿ ಗೋಣಿನ ಎತ್ತಿ ಎತ್ತಿ ಹೋಗದ್ನಂತೆ. ಹಾಗಾಯ್ತು, ಇದು ಎಷ್ಟು ದಿನ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ. ಬೆಳಗಾನೆ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಇದ್ಯಾಕ್ರಲ್ಲ ದ್ವಾರಪಾಲಕರಂಗೆ ಬಂದು ನಿಂತ್ಕೊಂಡ್ಬಿಟ್ರಿ. ಕ್ಯಾನಗಿ ಏನಿಲ್ವೇ? ರಾಜತ್ಗೆ ನಾವು ಮಾಡುವಂತ ಯಾವ ಕೆಲ್ಸನೂ ಈ ಮನೆಯಲ್ಲಿ ಇಲ್ಲ. ಹಾಗಾಗಿ 200 ರೂಪಾಯಿ ಕೊಟ್ರೆ ಹೋಗಿ ಇಬ್ರು ಮಸಾಲೆ ದೋಸೆ ತಿನ್ಕೊಂಡ್ ಬರ್ತೀವಿ. 200 ರೂಪಾಯಿ ಬೇಕಾ? ಕೊಟ್ಟೆ 200 ರೂಪಾಯಿ ಸಾಕಾ? ಬೇಷ್ ಕಣ್ರಿ, ಬೇಷ್ ಬೇಷ್ ಬೇಷ್. ಈ ಇಬ್ರು ಅಯೋಗ್ರು ದುಡ್ಡು ಕೇಳಿದಾಗ ಮೊಟ್ಟ ಮೊದಲ ಬಾರಿಗೆ ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಪಾಪ ನಮ್ಮ ಯಜಮಾನಪ್ಪ ಕತ್ತೆ ದುಡ್ದಂಗ್ ಒಬ್ನೇ ದುಡಿತಾನೆ. ನೀವಿಬ್ರು ಮ್ಯಾಕ್ ತಿನ್ಕೊಂಡು ಬೀದಿ ಸುತ್ತಿರಲ್ಲ. ನಿಮ್ ಜನ್ಮಕ್ ನಾಚಿಕೆ ಆಗಕ್ಕಿಲ್ಲ. ಹೋಗಿ ಕ್ಯಾನಗಿಮೆ ಏನಾದ್ರು ಮಾಡಲ್ಲ. ಏನ್ ಕೆಲಸ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಬೀದಿ ಕಸ ಗುಡ್ಸ್ರಿ, ಗಿಡಕ್ಕೆ ನೀರ್ ಹಾಕ್ರಿ. ಸುಮ್ನೆ ಕುತ್ಕೊಂಡ್ ಮುಂಡ್ರೆ ಯಾರು ಮರ್ವಾದೆ ಕೊಡಕ್ಕಿಲ್ಲ. ಈಗೇನ್ ಹೋಗ್ತಾರೆ ಎರಡು ಬಿಡ್ಲ. ಯಜಮಾನಪ್ಪ ನೀನ್ಯಾಕ್ ನಿಂತಿದ್ಯಾ? ಬಾ ಇಲ್ಲಿ ಕುತ್ಕೋ. ಈಗ ಉಣ್ಣಕ್ ಇಕ್ತಾಳೆ, ಉಂಡು ಆಮೇಲೆ ನಿನ್ ಕ್ಯಾನಗಿಮೆ ನೋಡ್ಕೊ. ಏನು ಯಜಮಾನ್ರೆ, ತಿಂಡಿ ತಿಂತಾರ ಅಥವಾ ಡ್ರೈ ಫ್ರೂಟ್ಸ್ ತಿಂತಾರ ಕೇಳಿ. ಅಮ್ಮಿ ಅದೆಲ್ಲ ಏನು ಬೇಕಾಗಿಲ್ಲ. ನೆನ್ನೆದನ್ನ ಉಳ್ದಿದ್ರೆ ಅದಕ್ಕೆ ಒಗ್ಗರಣೆ ಹಾಕಿ ಚಿತ್ರಾನ್ನ ಮಾಡಿ ಬಡಿ. ಏನೋ ನೀವು ನೆನ್ನೆ ಅನ್ನ ತಿಂತೀರಾ? ನಾನು ಅದನ್ನೇ ತಿಂತೀನಿ, ಮನೆಯವರು ಅದನ್ನೇ ತಿನ್ಬೇಕು. ಒಂದ್ ಸ್ವಲ್ಪ ದಾವ್ರ ಆಗ್ತದೆ, ನೀರ್ ತಗೊಂಡ್ಬರ್ತೀಯಾ? ಅಲ್ಲ, ಫಿಲ್ಟರ್ ನೀರಾ ಕೊಳೆ ನೀರಾ? ಹಳ್ಳಿ ಜನ ಫಿಲ್ಟರ್ ನೀರ್ ಕುಡಿತಾರ, ಅದು ಸಣ್ಣಾಕಿರಕ್ಕಿಲ್ಲ. ಈ ಕಾರ್ಪೊರೇಷನ್ ಅವರು ಮನೆಗೂ ನಲ್ಲಿ ಹಾಕ್ಸೋದು ಯಾತಕ್ಕೆ? ಇಟ್ಕೊಂಡ್ ಜೋತಾಡೋದಕ್ಕ. ಅದೇ ನೀರ್ನ ಇಟ್ಕೊಂಡ್ ಬಂದು ಎಲ್ಲಾರ ಬಾಯಿಗೂ ಬಿಡು. ದಾವ್ರ ಆದವ್ರು ಕುಡಿತಾರೆ, ಬೇಡ ಅಂದ್ರು ದ್ಯಾರ ಪದ ಸೇರ್ಕೋತಾರೆ. ಜಾಜಿ ಅವರೇ, ಇದ್ದಕ್ಕಿದ್ದಂಗೆ ಇಷ್ಟೊಂದು ಬದಲಾಗ್ಬಿಟ್ರೆ ಮುಂದೇನ್ರಿ ಗತಿ? ಒಂದಿನ ಆದ್ರೆ ಪರವಾಗಿಲ್ಲ, ಒಂದ್ ವಾರದಿಂದ ನಾವು ನೋಡ್ತಾನೆ ಇದೀವಿ. ಪೂರ್ತಿ ಹಳ್ಳಿಯವರೇ ಆಗ್ಬಿಟ್ಟಿದಿರಲ್ಲ. ಪ್ಯಾಟೆದಾಗ ಏನೈತೆ ಮಣ್ಣು, ಆದ್ರೆ ಹಳ್ಳಿ ಜೀವನ ಹಂಗಿಲ್ಲ. ಒಳ್ಳೆ ಗಾಳಿ ಬೆಳಕು ಎಲ್ಲ ಇರ್ತದೆ. ಅಲ್ಲಿ ಜನ ಮೈ ಬಗ್ಸಿ ಕ್ಯಾಮೆ ಮಾಡ್ತಾರಮ್ಮಿ. ಸಿಕ್ಕದನ್ನೇ ಶಿವ ಅಂತ ಕಣ್ಣು ಗೊತ್ಕೊಂಡ್ ತಿಂತಾರೆ. ಅದಕ್ಕೆ ಆರೋಗ್ಯ ಚೆನ್ನಾಗಿರ್ತದೆ. ಇದೆಲ್ಲ ಸ್ನೋ ಬಾಳ್ಕೊಂಡ್ರೆ ಪ್ಯಾಟೆ ಜನಕ್ಕೆ ಏನ್ ಗೊತ್ತಾಗ್ತದೆ? ಮಣ್ಣು. ಏನ್ ಜಾಜಿ ಅವ್ರೆ, ಮೀಟಿಂಗ್ ಚಿತ್ರಾನ್ನ ತರ್ತಿದ್ದೀರಾ? ಇದು ಇವತ್ತಿಂದು ಅಲ್ಲ, ನೆನ್ನೆ ಅನ್ನ. ಅಂದ್ರೆ ತಂಗ್ಲ. ಅದ್ಯಾಕ್ ತಂಗ್ಲ ಅಂತ ಅಷ್ಟ್ ದೊಡ್ಡ ಬಾಯ್ ಬಿಟ್ಟಿಯೇ? ತಂಗ್ಲ ತಿಂದ್ರೆ ರಟ್ಟೆನಾಗೆ ಶಕ್ತಿ ಬರೋದು. ಅಲ್ಲ ಜಾಜಿ ಅವ್ರೆ, ಯಾವಾಗ್ಲೂ ಮೀಟಿಂಗ್ಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ತರಿಸ್ತಾ ಇದ್ರಿ, ಬೆಣ್ಣೆ ಬಿಸ್ಕೆಟ್ ಕೊಡ್ತಾ ಇದ್ರಿ. ಇವತ್ತೇನ್ ಚಿತ್ರಾನ್ನ ಕೊಟ್ಟಿದ್ದೀರಾ? ಹಳ್ಳಿ ಜನ ಇದನ್ ತಿಂದೆಯ ಗಟ್ಮುಟ್ಟಾಗಿರೋದು. ಏನ್ ಮುಖ ನೋಡಿ ಕಣ್ಣು ಕೊಟ್ಕೊಂಡ್ ಸುಮ್ ತಿನ್ನ. ನೀರೇನೋ ಒಂಥರ ಇದೆ. ಬೋರ್ವೆಲ್ ನೀರಾ? ಹೌದು, ನಲ್ಲಿನಾಗ್ ಬರ್ತದಲ್ಲ ಆ ನೀರು. ಅಲ್ಲ, ಯಾವಾಗ್ಲೂ ಮಿನರಲ್ ವಾಟರ್ ತರಿಸ್ತಾ ಇದ್ರಿ. ಇನ್ಮ್ಯಾಕೆ ಅದೆಲ್ಲ ನಡಿಯಕ್ಕಿಲ್ಲ. ನಲ್ಲಿ ನೀರೇ ಕುಡಿಬೇಕು. ಹಳ್ಳಿ ಜನ ಏನ್ ಕುಡಿತಾರೋ ಏನ್ ತಿಂತಾರೋ ಅದನ್ನೇ ನಾವ್ ಮಾಡ್ಬೇಕು. ಸರಿ, ಈ ವರ್ಷ ಅದೇನೇನ್ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿರಿ? ಈ ತರ ಮೀಟಿಂಗ್ ಇಟ್ಕೊಂಡ್ರೆ ಮಾತಾಡಕ್ಕೆ ಮೂಡೇ ಬರಲ್ಲ. ನೀವು ಸರಿ ಹೋದ್ಮೇಲೆ ನಾವು ಬರ್ತೀವಿ ಬಿಡಿ. ಅಯ್ಯೋ ಶಿವನೇ, ಸರಿ ಹೋಗೋದ್ರು ಅಂದ್ರೆ ಹೆಂಗೆ? ಇನ್ಮ್ಯಾಕೆ ನನ್ ಯಾವಾಗ್ಲೂ ಹಿಂಗೆಯ. ಹಾಗಾದ್ರೆ ನಾವು ಬೇರೆ ಪ್ರೆಸಿಡೆಂಟ್ ನ ನೋಡ್ಕೊಳ್ಬೇಕಾಗತ್ತೆ. ಮುದವೆ, ಹಿಂಗೆ ಮಾತಾಡ್ತಾ ಇದ್ರೆ ಮಂಕ್ರಿ ತಗೊಂಡ್ ಮಕ್ ಹಾಕ್ಬಿಡ್ತಾರೆ. ಹಳ್ಳಿ ಜನಕ್ಕೆ ಸಹಾಯ ಮಾಡ್ಬೇಕು, ಸೇವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ, ಹಳ್ಳಿ ಜನನ ಕಣ್ಣ ಮಾಡ್ತೀರಾ? ನನ್ ದಪ್ಪ ಹಿಂಗೆಲ್ಲ ಮಾತಾಡಿದ್ದೆ ಆದ್ರೆ ಕೋಳಿ ಪಿಳ್ಳೆ ಮೇಲೆ ಮಂಕ್ರಿನ ಬಾರ್ಲಾಕ್ತಾರಲ್ಲ, ಹಂಗ್ ಬಾರ್ಲಾಕ್ಬಿಡ್ತೀನಿ. ಲೇ ಚಂಪಾ, ಏನಕ್ಕ? ಮಧ್ಯಾಹ್ನಕ್ಕೆ ಮುದ್ದನ್ನು ಬಸಾರು ಮಾಡಿ ಮಡ್ಗು. ಮೀಟಿಂಗ್ ಮುಗ್ದ್ಮೇಲೆ ನುಂಗ್ಕೊಂಡು ಹೋಯ್ತವೆ. ತಿನ್ನೋದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ಮುದೇವಿ, ಏನ್ ನೋಡ್ಕೊಂಡ್ ನಿಂತ್ಕೊಂಡೆ? ತಗೊಂಡೋಗ್ ಒಳಗ್ ಮಡ್ಗು, ಆ ದಂಡ್ ಪಿಂಡ್ಕೊಂಡು ನುಂಗ್ಕೋತವೆ. ಏನಮ್ಮ ಇದ್ದಕ್ಕಿದ್ದ ಹಾಗೆ ಬದಲಾಗ್ಬಿಟ್ಟಿದೆಯಲ್ಲ, ನಿನ್ ಮನಸ್ಸಿನಲ್ಲಿ ಏನಿದೆ ಅಂತಾದ್ರೂ ಹೇಳಮ್ಮ. ನಿಮ್ಮಂತ ದೊಡ್ಡವರು ನಿಮ್ಮಂತ ಚಿಕ್ಕವ್ರನ್ನ ನಿಂತ್ಕೊಂಡ್ ಮಾತಾಡ್ತಿದ್ಯಾ? ಅದೇನ್ ಚೆನ್ನಾಗಿರ್ತದೆ. ಮತ್ತೆ ಕುಂತ್ಕೋ ಇಲ್ಲೇ ಕುಂತ್ಕೋ. ಮತ್ತೆ ಬೋಧಿಸ್ತಿಂದ ನನ್ ಮನ್ಸಿನಾಗ ಒಂದೇ ಒಂದು ಆಸೆ ಐತೆ, ಅದನ್ನ ನಿನ್ನ ಹತ್ರ ವಸಿ ಹೇಳ್ಕೊಳ್ಳ. ವಸಿ ಏನಮ್ಮ, ಪೂರ್ತಿನೇ ಹೇಳ್ಕೊ. ಮತ್ತೆ ನಾನು ದನ ಮೇಯಿಸ್ಬೇಕು. ಆ ದನನ ಕೊಟ್ಟಿಗೆ ಕಟ್ಟಬೇಕು, ಸಗಣಿ ಎಲ್ಲ ಬಾಚ್ಬೇಕು. ಆ ಬಾಚಿ ಸಗಣಿನ ಈ ಮಂಕ್ರಾಗ ಹಾಕೊಂಡು ಮನೆಗ್ ಗೋಡೆ ಐತಲ್ಲ, ಆ ಗೋಡೆ ಮೇಲೆ ಬೆಳ್ಳಿ ತರ್ಬೇಕು ಅಂತ ಆಸೆ ಐತೆ. ಒಂದ್ ಆಸಾನ್ ತೆಕ್ಕೊಡು. ಮತ್ತೆ ಏನಮ್ಮ,
ನೀನು ದನ ಕಾಯ್ತೀಯ? ಅದೇನ್ ಹಿಂಗ್ ಮಾತಾಡಿಯಾ? ಹಳ್ಳಿ ಜನ ದನ ಮೇಯ್ಸೋದಕ್ಕಿಯ, ನಿಮ್ಮಂತ ಪ್ಯಾಟೆ ಜನ ಹಾಲ್ ಕುಡ್ದು ಹದ್ಮಿರೋಗಿರೋದು. ಒಂದ್ ಮಾತು ಹೇಳ್ತೀನಿ ತಿಳ್ಕ, ಹಳ್ಳಿ ಜನ ಕ್ಯಾಮೆ ಮಾಡೋದಕ್ಕಿಯ, ನಿಮ್ಮಂತ ಪ್ಯಾಟೆ ಜನ ಕೂತ್ಕೊಂಡು ಒಂದ್ ಹೊತ್ತಿನ ಊಟ ಉಣ್ಣೋದು. ಹಳ್ಳಿ ಅಂದ್ರೆ ಏನ್ ತಿಳ್ಕೊಂಡಿಯಾ? ಯಾರ್ ಗುಡಿ ಇದ್ದಂಗೆ. ಈಗೇನು ಅಶ್ವ ಕೊಡಿಸ್ತೀಯಾ ಅಥವಾ ನಿನ್ನೆ ದರ ದರ ಎಳ್ಕೊಂಡೋಗಿ ಕೊಟ್ಟಿಗೆ ಕಟ್ಬಿಡ್ಲ? ಚಂಪಾ, ಇವ್ರು ನಮ್ಮ ಮನೆಗ್ ಬರಕ್ಕೆ ಒಪ್ತಿರ್ಲಿಲ್ಲ ಕಣೆ. ಭಾರಿ ಬಲವಂತ ಮಾಡಿ ಕರ್ಕೊಂಡ್ ಬಂದ್ವಿ. ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಬಲವಂತ ಮಾಡಿದ್ರೆ ನಮ್ನ ಒಳಗಡೆ ಹಾಕ್ಬಿಡ್ತಾರೆ. ನೋಡಿ, ನೀವ್ ಅದೇನ್ ಮಾಡ್ತಿರೋ ಬಿಡ್ತಿರೋ ನಮಗ್ ಗೊತ್ತಿಲ್ಲ. ಆದ್ರೆ ನಮ್ಮ ಜಾಜಿ ಅತ್ಕವರು ಮೊದಲ ತರ ಬದಲಾಗ್ಬೇಕು, ಇಲ್ಲಾಂದ್ರೆ ನಮಗ್ ಸಿಗೋ ಮಸಾಲೆ ದೋಸೆ ಕಲ್ಲು ಬೀಳುತ್ತೆ ಕಣ್ರಿ. ಅವ್ರನ್ನ ಬದಲಾಯಿಸಕ್ಕೆ ತುಂಬಾ ಕಷ್ಟ. ಯವಿ 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 ಮನ್ಯಾಗ ಮೀಟಿಂಗ್ ಐತೆ ಅಂತ ನಿಮ್ಮಿಬ್ರಿಗೂ ಎಲ್ಲಾರ್ಗೆ ಕೊಟ್ಟು ಕರ್ದಿದ್ನ. ಮತ್ತೆ ಒತ್ತಾರೆ ಕಂಡೋರ್ ಮನೆಗ್ ಬಂದು ಒಕ್ಕರ್ಸ್ಕೊಂಡಿದಿರಲ್ಲ, ನಿಮ್ಮಿಬ್ರಿಗೂ ನಾಚಿಕೆ ಆಗಕ್ಕಿಲ್ಲ. ನೋಡಿ, ಬಂದ್ ಕೆಲ್ಸ ಮುಗಿಸ್ಕೊಂಡು ಬಿರ್ನೆ ಹೊಂಟೋಯ್ತಾರಿ. ಕಂಡೋರ್ ಮನೇಲಿ ಹೆಣ್ಮಕ್ಳು ಸಾನೆ ಹುಟ್ಟಿದ್ರೆ ನಮ್ಮ ಹಳ್ಳಿ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಸರಿ, ನನ್ ಗಂಡ ಎಲ್ಲೋಗೋನೆ ಅಂತ. ದಣಿ ಅದೆಲ್ಲ ಹಾಳಾಗೋಗ್ಯಾ, ಬಿರ್ನೆ ಬಾರ್ಲಾ. ಏನ್ರಿ ನಮ್ಮನ್ ಕರೆದಿದ್ದು? ಅಯ್ಯೋ ಶಿವನೇ, ಮನ್ಯಾಗ ಹೆಣ್ಮಕ್ಳು ಬಂದವ್ರೆ ಮೋಟ್ ತೊಟ್ಟಿ ಸಿಗಿಸ್ಕೊಂಡ್ ಬಂದಿದ್ದಿಲ್ಲ. ನಿನ್ ಜನ್ಮಕ್ ನಾಚಿಕೆ ಆಗಕ್ಕಿಲ್ಲ. ಮೈ ತೊಳ್ಕೊಂಡಿದ್ಯಾ? ಬಾಯನೇ ತೊಳ್ಕೊಂಡಿಲ್ಲ, ನಮ್ಮ ಮೈ ಎಲ್ಲಿಂದ ತೊಳ್ಕೊಳ್ಳೋದು? ಭೂದೇವಿ, ನಿಂಗ್ ನಾಚಿಕೆ ಆಗಕ್ಕಿಲ್ವಾ? ಬರ್ತಾ ಸೋಮೇರಿ ಆಗ್ಬಿಟ್ಟೆ. ನಡಿ, ನಾನೇ ನಿನ್ ಮೈ ಉಚ್ತೀನಿ. ಹೇಗಾದ್ರೂ ಮಾಡಿ ಜಾತಿ ಅಕ್ಕನ ಬದಲಾವಣೆ ಮಾಡ್ಲೇಬೇಕು, ಇಲ್ಲಾಂದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ಯಾರಾದ್ರೂ ಕರ್ಸಿ ಕೌನ್ಸಿಲಿಂಗ್ ಮಾಡಿದ್ರೆ ಹೇಗೆ? ಜಾಜತ್ಗೆ ಹೀಗೆ ಇರ್ಲಿ, ಡಾಕ್ಟರ್ ತೋರ್ಸೋದ್ ಬೇಡ ಅಂತ ನಮ್ಮ ಅಣ್ಣಯ್ಯ ಹೇಳ್ತಿದ್ದ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ನಾಳೆನೆ ರಂಗಮ್ನವ್ರ ಬರ್ತಡೇ ಮಾಡೋಣ. ಜ್ಯೂಸ್ಗೆ ಸ್ವಲ್ಪ ವೈನ್ ಮಿಕ್ಸ್ ಮಾಡಿ ಜಾಜಿ ಅವ್ರು ಕುಡಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಮಹಾಜನಗಳೇ, ಮಾತಾಡ್ಸಿ ರಂಗಮ್ಮ, ಇಲ್ಲ ಅಂತ ಯಾವ ಮಹಾಜನಗಳು ಇಲ್ಲ, ಹಾಗೆ ಮಾತಾಡಿ. ಯಾಕೆ ಪಂಡ್ರಂಗವ್ರೆ, ನೀವ್ ದೊಡ್ಡ ಜನ ಅಲ್ವಾ? ನಾವೇನೋ ದೊಡ್ಡ ಜನನೋ ಆ ಭಗವಂತನಿಗೆ ಗೊತ್ತು ಬಿಡ್ರಿ. ಯವಿ 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 ಏನಾಗ್ತೇವಾ? ಚಾಕು ಕೈಯಾಗಿ ಇಟ್ಕೊಂಡಿದ್ಯಾ? ಕೋಳಿ ಗಿಳಿ ಕುಯ್ತ್ಯಾ? ನಾವು ಕೋಳಿ ಕುಯ್ಯೋ ಜನ ಅಲ್ಲಮ್ಮ, ಈ ಕೇಕನ್ನ ಕುಯ್ಯೋಕ್ ಇಟ್ಕೊಂಡಿದ್ದೀವಿ. ಅಯ್ಯೋ, ನಮ್ಮ ಹಳ್ಳ್ಯಾಗೆ ನಾವು ಕುರಿ ಕೋಳಿನ ಕುಯ್ತೀವಿ. ಈ ಪ್ಯಾಟೆ ಜನನೇ ಈ ಕೇಕು ಪಾಕು ಅಂತ ಕುಯ್ಯೋದು. ಮಹಾಜನಗಳೇ, ನನ್ನ ಹುಟ್ಟು ಹಬ್ಬಕ್ಕೆ ಬಂದ ನಿಮ್ಮೆಲ್ಲರಿಗೂ ಸ್ವಾಗತವು ಸುಸ್ವಾಗತವು. ಅಯ್ಯೋ, ಅದ್ ಎಷ್ಟು ಮಾತಾಡಿಯಾ? ಬೇಗ ಕುಯ್ಯಿ, ಕ್ಯಾಮೆಗೆ ಮೇಲೆ ನೋಡ್ಕೊತಾವೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪ್ರಣಯ ದೂಳ ಆಯ್ತು. ನಾವೆಲ್ಲರೂ ಸಾವಿರ ವರ್ಷ ಒಟ್ಟಾಗಿ ಬಾಳೋಣ ಎಂದು ಹಾರೈಸಿ ನಿಮ್ಮೆಲ್ಲರ ಫಲವಾಗಿ ನಾನು ಈ ಕೇಕನ್ನು ಕುಯ್ಯುತ್ತೇನೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ತಗೊಮ್ಮ, ಮೆತ್ತಗೆ ತಗೊಂಡೋಗಿ ಜಾಜತ್ಗೆ ಕೊಡು, ಫುಲ್ಲು ಚೇಂಜ್ ಆಗ್ಬಿಡ್ಲಿ. ಹೋಗು. ಏನಕ್ಕೆ ನೀವು ಇವತ್ತು ಅಮ್ಮನ್ ಹುಟ್ಟಿದಬ್ಬ ಇವತ್ತು ಹೀಗೆ ಇದ್ದೀರಲ್ಲ? ಯಾರು ಹುಟ್ಟಿದ್ರೇನು ಯಾರು ನೆಗದ್ ಬಿದ್ರೇನು ಹಳ್ಳಿ ಜನ ಬದ್ಲಾಗಕ್ಕಿಲ್ಲ. ತಗೊಮ್ಮ ಈ ಕೇಕ್ ತಿನ್ನು. ಈ ಕೇಕು ಪಾಕೆಲ್ಲ ಹಳ್ಳಿ ಜನ ತಿನ್ನಕ್ಕಿಲ್ಲ. ಮುದ್ದೆ ಬಸಾರ್ ಮಾಡಿದ್ರೆ ತಿಂತೀನಿ. ಅಕ್ಕೆ, ನಿಮ್ಗೆ ಅಂತ ಸ್ಪೆಷಲ್ ಆಗಿ ನಿಂಬೆ ಹಣ್ಣಿನ ಪಾನಕ ಮಾಡಿದೀನಿ, ತಗೊಳ್ಳಿ ಕುಡೀರಿ. ಇದೇನ ಈ ಕಲರ್ ಹಿಂಗೈತೆ? ಇದಕ್ಕೆ ಕೇಸರಿ ಮಿಕ್ಸ್ ಮಾಡಿದೀನಿ. ಹೌದಾ? ಏನ್ರಿ ಏಕಾಏಕಿ ಮುಚ್ಚ ಹೋಗ್ಬಿಟ್ರು? ಗಜ್ಜಂಬಲ್ದಿನವ್ರೆ, ಏನ್ರಿ ಆಯ್ತು? ಅಣ್ಣಯ್ಯ, ಅಕ್ಕಿ ಕುಡ್ದಿದ್ದ ಜ್ಯೂಸ್ ಅಲ್ಲಿ ಸ್ವಲ್ಪ ವೈನ್ ಮಿಕ್ಸ್ ಮಾಡ್ಬಿಟ್ಟಿದ್ದೆ. ಯಾಕೆ ಅಂತ ಕೆಲಸ ಮಾಡಿದೆ? ಜ್ಯೂಸ್ಗೆ ವೈನ್ ಮಿಕ್ಸ್ ಮಾಡಿದ್ರೆ ಅಕ್ಕಿ ಫುಲ್ ಚೇಂಜ್ ಆಗ್ಬಿಡ್ತಾರೆ ಅಂತ ಅವರೇ ಹೇಳಿದ್ದ. ಜಾರ್ಜ್ ಅವರೇ, ಮಹಿಳಾ ಸಂಘದ ನಾಯಕಿ ಆಗಿರೋ ನೀವು ರಸ್ತೆ ಕಸ ಹೊಡಿಯೋದಾ? ತಗಿ ನಾಯಕಿ ಆದ್ರೆ ಏನಂತೆ? ನಾಯಕಿಗೆ 2 ಕೋಡ್ ಇರ್ತಾವ. ಊರ್ ಜನಕ್ಕೆ ಒಳ್ಳೇದಾಗಬೇಕು, ಹಳ್ಳಿ ಜನಕ್ಕೆ ಒಳ್ಳೇದಾಗಬೇಕು. ಅದಕ್ಕೆ ನಾನೇ ಕ್ಲೀನ್ ಮಾಡಕ್ ಶುರು ಮಾಡೀನಿ. ಓಹೋ, ಓಟ್ ಸಿಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಮದುವೆ ಹಂಗೇನಿಲ್ಲ, ನಾನಿರೋದೇ ಹಿಂಗೆ. ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಯಾರು ನಮ್ನ ಮೆಚ್ತಾನೆ. ನೀವೇನ್ ಮಕ್ಕ ನಡ್ಕೊಂಡು ನಿಂತೀರಿ? ಪರ್ಕತ್ ಗುಡ್ಸಕ್ ಶುರು ಮಾಡಿ. ನಿಮ್ಮಿಂದ ಉಪಕಾರ ಆಯ್ತು. ನಮ್ಮ ಮಡಿದ ಬಂದ್ ಕಸ ಎಲ್ಲ ಗುಡ್ಸ್ಬಿಟ್ಟಿರಿ. ನಮ್ಮ ಮಕ್ಳಿಗೆಲ್ಲ ಬಟ್ಟೆ ತಕ್ಕೊಟ್ಟಿರಿ. ನಮ್ ಓಟ್ ಎಲ್ಲ ನಿಮ್ಗೆ. ದಿನ ನಮ್ಮ ಹಟ್ಟಿ ತಗೋ ಬಂದ್ ಕಸ ಗುಡ್ಸ್ಕೊಟ್ಟಿರಿ. ಮತ್ತೆ ಚುನಾವಣೆ ಬರಗಂಟ ಬಂದ್ ಕ್ಲೀನ್ ಮಾಡದಯ್ಯ. ನಿಮ್ಗಿನ್ ಕೇಮ್ಗಿ ಮಿಲ್ವೆ? ಹೋಗ್ ಮಾಡೋಗಿ. ಮೋದಿ ಮಗಳ, ಏನ್ ಮಾತಾಡ್ಕೊಂಡ್ ನಿಂತ್ಕೊಂಡಿದೆ? ಗುಡಿಸ್ತೀರ ನಾನೇ ಗುಡಿಸ್ಬಿಡ್ಲಾ? ರೇ ಜಾಜ್ ಜಂಬಲ್ತೀನಿ ಅವ್ರೆ, ಏನ್ ಬಂದಿದೆ ನಿಮ್ ದೊಡ್ಡ ರೋಗ? ಬೀದಿನಲ್ಲಿ ಕಸ ಗುಡಿಸ್ತಾ ನಿಂತಿದ್ರಲ್ಲ ರೀ, ಬನ್ನಿ ಮನೆಗೆ ಹೋಗೋಣ. ಯಜಮಾನಪ್ಪ, 3 ಜನದ ಸೇವೆ
ಸ್ಲಮ್ ಜನದ ಸೇವೆ, ಹಳ್ಳಿನ ಉದ್ಧಾರ ಮಾಡ್ಬೇಕು ಅಂತ ಅನ್ಕೊಂಡಿವ್ನಿ. ಅವ್ರು ಯಾರನ್ನೋ ಉದ್ಧಾರ ಮಾಡ್ಬೇಕು ಅಂತ ಹೇಳಿ ನೀವು ಬೀದಿನಲ್ಲೆಲ್ಲ ಕಸ ಗುಡಿಸ್ತಾ ನಮ್ಮ ಗಂಡುಗಲಿ ವಂಶದ ಮಾನ ಮರ್ಯಾದೆನ ಬೀದಿಗೆ ಹಾಕ್ತಾ ಇದೀರಲ್ಲ, ಇದು ಸಮಂಜಸವೇ? ಬನ್ರಿ ಮನೆಗೆ ಹೋಗೋಣ. ಬಡ ಬಗ್ಗರ ಸೇವೆ ಮಾಡಿದ್ರೆ ಆ ಶಿವ ಮೆಚ್ತಾನೆ. ನೋಡ್ಕೊಡೋ ಜನ ನಮ್ಗೆ ಯಾರಿದ್ದಂಗೆ. ಪಾಂಡ್ರಂಗ್ ಅವ್ರೆ, ಇವ್ರಿಗಂತೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಬೇಡ್ವಾ? ಮೊದ್ಲು ಮನೆಗೆ ಎಳ್ಕೊಂಡೋಗ್ರಿ. ಒಳ್ಳೆ ಹುಚ್ಚಿ ಸವಾಸ ಆಯ್ತು ನಮ್ಗೆ. ನೋಡಮ್ಮ, ಗಂಡುಗಲಿ ವಂಶದ ಹಿರಿಯ ಸೊಸೆಯಾದ ನೀನು ಮೋಲೆ ಗುಡ್ಸೋದು, ಲಸ್ತೆ ಗುಡ್ಸೋದು, ಹಳ್ಳಿ ಥರ ಇಲ್ಲೋದು ಯಾವುದು ನಮ್ಗೆ ಇಷ್ಟ ಆಗಲ್ಲ. ಹೌದು ಜಾತಿ ಅಕ್ಕ, ನೀವ್ ಮುಂಚಿನ ತರನೇ ಆಗ್ಬೇಕು. ಅಲ್ಲ, ಅವರು ಮುಂಚಿನ ತರ ಆಗೋದೇನ್ ಬೇಡ. ಈಗ ಹೆಂಗಿದಾರೋ ಹಂಗೆ ಇರ್ಲಿ, ಆದ್ರೆ ಈ ರಸ್ತೆ ಗುಡಿಸೋದು, ಮೋರಿ ಗುಡಿಸೋದೆಲ್ಲ ಮಾಡಬಾರ್ದು ಅಷ್ಟೇ. ಸುಮ್ಮನೆ ಇರೋ, ಜಾತಿ ಅವರು ಮೊದಲಿನ ತರ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ಮಸಾಲೆ ದೋಸೆಗೆ ಕಾಸು ಹುಟ್ಟಲ್ಲ. ಸರಿ ಸರಿ ಸರಿ, ಯಾರಿಗೆ ನನ್ ಬದ್ಲಾಗದ್ ಬೇಡ ಅಂತ ಐತೆ ಅವ್ರ ಕೈ ಎತ್ತಿ. ಯವಿ ಯವಿ ಯವಿ, ಮದ್ವೆ ಅದ್ ಹೆಂಗ್ಸಿಗೆ ಗಂಡನ್ ಮಾತೆ ಮುಖ್ಯ. ಗಂಡ ಅಂದ್ರೆ ಜಾರಿದ್ದಂಗೆ. ನನ್ ಗಂಡಂಗೆ ಬದ್ಲಾಗದ್ ಬೇಡ ಅಂದ್ರೆ ನಾನು ಬದ್ಲಾಗಕ್ಕಿಲ್ಲ. ಅದು ಯಾಕೆ ಬದಲಾಗಲ್ಲ ಅದನ್ನಾದ್ರೂ ಹೇಳಮ್ಮ. ಒಂದ್ ನಿಮಿಷ ತಡ್ಕೊಳ್ಳಿ, ಹಿಂಗೋಗಿ ಹಿಂಗ್ ಬರ್ತೀನಿ. ಈಗ ತಾನೇ ಅಲ್ಲಿ ಬದಲಾಗಲ್ಲ ಅಂತ ಹೇಳ್ಬಿಟ್ಟು ಬದಲಾಗ್ಬಿಟ್ಟು ಬಂದ್ರಲ್ಲ ರೀ. ಹೋಗ್ಲಿ ಬಿಡಿ ಬಾವ, ಜಾಜತ್ಗೆ ನಮ್ಮ ಮಾಡರ್ನ್ ಡ್ರೆಸ್ ಅಲ್ಲಿ ನೋಡಿ ನನಗಂತೂ ಹಾರ್ಬಿಟ್ರೆ ಸಂತೋಷ ಆಯ್ತಪ್ಪ. ಮಸಾಲೆ ದೋಸೆಗೆ ದಾರಿ ಆಯ್ತು ಬಿಡು. ನೀವು ಸ್ವಲ್ಪ ತೆಪ್ಪ ನಿಂತ್ಕೊಳ್ರ. ಯಾಕ್ರಿ ಈ ತರ ಆಟಗಳನ್ನ ಆಡ್ತಾ ಇದ್ರೆ? ನನ್ನ ಅಗೇನೆಸ್ಟ್ ರಾಜೇಶ್ವರಿ ಇದ್ದಾಳಲ್ಲ, ಅವಳು ಹಳ್ಳಿನ ಉದ್ಧಾರ ಮಾಡ್ಬೇಕು, ಹಳ್ಳಿ ಜನ ಸೇವೆ ಮಾಡ್ಬೇಕು, ಗ್ರಾಮ ವಾಸ್ತವ್ಯ ಮಾಡ್ಬೇಕು ಅಂತ ಪ್ಲಾನ್ ಹಾಕಿದಾಳೆ. ಅದಕ್ಕೂ ನೀವು ಈ ತರ ಆಡೋದಕ್ಕೆ ಏನ್ರಿ ಸಂಬಂಧ? ಅವಳಿಗಿಂತ ಮುಂಚೆ ನಾನ್ ಹೆಸರು ಮಾಡ್ಬೇಕು ಅಭಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಇದ್ದೀರಾ? ದಿನದಲ್ಲಿ 10 ಮಿನಿಟ್ಸ್ ಮಾತ್ರ ಈ ಗೆಟಪ್ ಅಲ್ಲಿ ಇರ್ತೀನಿ. ಹಳ್ಳಿ ಗೆಟಪ್ ಹಾಕೊಂಡು ಹಳ್ಳಿಗೆ ಹೋಗಿ ರಾಜೇಶ್ವರಿ ಮಾಡ್ಬೇಕಾದ ಕೆಲಸನೆಲ್ಲ ನಾನೇ ಮಾಡ್ತೀನಿ.